ಸೊ ಇದು ಬಂದು ಚಿಕನ್ ಬೆಳ್ಳುಳ್ಳಿ ಖಾರ ಚಿಕನ್ ಅಂತ ಬರೀ ಇದು ಎರಡೇ ಇಂಗ್ರೀಡಿಯೆಂಟ್ಸಿಂದ ನಾವು ಹೇಗೆ ಚಿಕನ್ನ ಗ್ರೇವಿ ಮಾಡ್ಬೋದು ಅಂತ ಹೇಳ್ತೀನಿ. ಇದು ಬಂದು ಬ್ಯಾಚುಲರ್ಸ್ಗಂತೂ ತುಂಬ ಒಳ್ಳೆ ರೆಸಿಪಿ ಅಂತ ಹೇಳ್ತೀನಿ. ಬಿಸಿ ಅನ್ನಕ್ಕೆ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ. ಈಗ ಬಾಣಲಿ ಕಾಯಕ್ಕಿಟ್ಟಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಒಂದನ್ನು ಆ್ಯಡ್ ಮಾಡ್ಕೊಬೇಕು. ಸ್ವಲ್ಪ ಹಾಕೋತಾ ಇದ್ದೀನಿ. ನಾವೀಗ ತುಪ್ಪಕ್ಕೆ ಬೆಳ್ಳುಳ್ಳಿನ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಅದು ಘಮ ಎಣ್ಣೆಯಲ್ಲಿ ಬಿಡುತ್ತೆ. ಸ್ವಲ್ಪ ಬೆಳ್ಳುಳ್ಳಿನ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಹುಷಾರು, ಯಾಕಂದರೆ ಒಂದೊಂದು ಸತಿ ಅದು ಡಬ್ಬಂತ ಇದಾಗಿಬಿಡುತ್ತೆ. ಇದಕ್ಕೆ ನಾನು ಇವಾಗ ಏನು ಮಾಡ್ತೀನಿ, ಡೈರೆಕ್ಟಾಗಿ ಈರುಳ್ಳಿ ಹಾಕಲ್ಲ, ಏನಿಲ್ಲ, ಡೈರೆಕ್ಟಾಗಿ ನಾನು ಚಿಕನ್ನ ಆ್ಯಡ್ ಮಾಡ್ತಾ ಹೋಗ್ತೀನಿ. ನೋಡಿ ಈ ಥರ ಫ್ರೈ ಮಾಡ್ಕೊಬಿಡ್ಬೇಕು. ಇದನ್ನು ಚೆನ್ನಾಗಿ ಸ್ವಲ್ಪ ಅದೇ ಇದರಲ್ಲೇ ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡಿಕೊಂಡು ಸ್ವಲ್ಪ ಅದು ಬಾಡ್ತಾ ಇದೆ ಅನ್ನಂಗೆ ಸ್ವಲ್ಪ ಕಲ್ಲುಪ್ಪನ್ನ ಹಾಕ್ತಾಯಿದ್ದೀನಿ. ಕಲ್ಲುಪ್ಪ ಹಾಕೋದ್ರಿಂದ ಸ್ವಲ್ಪ ಬೇಗ ಅದು ಬೇಯುತ್ತೆ ಮತ್ತು ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಇದು ಆ್ಯಕ್ಚುಲಿ ಬಿರಿಯಾನಿಗೂ ಕೂಡ ಒಳ್ಳೆ ಕಾಂಬಿನೇಷನ್ನು. ನೀವು ಬಿಸಿ ಅನ್ನಕ್ಕೆ ಬಿಸಿ ಅನ್ನಕ್ಕೆ ಹಾಕ್ಕೊಬೇಕು. ಮಾಮೂಲಿ ಆರೋಗಿರೋ ಅನ್ನಕ್ಕೆ ಹಾಕ್ಕೊಂಡ್ರೆ ನಿಜ ಚೆನ್ನಾಗಿರಲ್ಲ. ಬಿಸಿ ಅನ್ನಕ್ಕೆ ಹೀಗೆ ಮಾಡಿ ಬಿಸಿ ಅನ್ನದ ಜೊತೆ ನೀವು ತಿಂತಾ ಹೋದರೆ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಬರೀ ಇದು ಎರಡೇ ಇಂಗ್ರೀಡಿಯೆಂಟ್ಸು, ಒಂದು ಸ್ವಲ್ಪ ಸಾಂಬಾರು ಪುಡಿ ಅಷ್ಟೇ ಹಾಕೋದು ನಾನು ಇದಕ್ಕೆ. ತುಂಬ ಟೇಸ್ಟಿಯಾಗುತ್ತೆ ಮತ್ತು ಗ್ರೇವಿನೂ ಕೂಡ ಆಗುತ್ತೆ. ನೋಡಿ, ಅದಾದಮೇಲೆ ನಾನು ಏನು ಮಾಡಿದೆ ಅಂದರೆ ಇವಾಗ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಬಿಟ್ಟೆ. ಯಾಕೆ ಅಂತಂದರೆ ಕರ್ಬೇವನ್ನ ಹಾಕೋದ್ರಿಂದನೂ ಕರ್ಬೇವ್ದು ಮತ್ತು ಬೆಳ್ಳುಳ್ಳಿದು ಘಮ ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಸಾಂಬಾರು ಪೌಡ್ರನ್ನ ಈಗಲೇ ಆ್ಯಡ್ ಮಾಡಿಬಿಡ್ತೀನಿ. ನೋಡಿ, ಇದೊಂದೇ ಸ್ಪೂನು ನಾನು ಮಾಮೂಲಿ ಸಾಂಬಾರು ಪೌಡ್ರು, ನಿಮ್ಮ ಮನೆಗಳಲ್ಲಿ ಯಾವ ಥರ ಸಾಂಬಾರು ಪೌಡ್ರು ಮಾಡ್ತೀರಾ ಅದನ್ನೇ ಹಾಕಿ, ತೊಂದರೆ ಇಲ್ಲ. ಇನ್ನೂ ಸ್ವಲ್ಪ ಖಾರ ಬೇಕು ಅಂತ ಅನ್ನೋರು ಮತ್ತು ಗ್ರೇವಿ ಸ್ವಲ್ಪ ಬೇಕು ಅಂತ ಅನ್ನೋರು ಸ್ವಲ್ಪ ಇನ್ನೊಂಚೂರು ಸಾಂಬಾರು ಪೌಡ್ರ್ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಗ್ರೇವಿ ಬೇಕು ಅಂತ ಅದಕ್ಕೆ ಸ್ವಲ್ಪ ನಾನು 2 ಸ್ಪೂನ್ಗಿಂತ ಒಂಚೂರು ಜಾಸ್ತಿ ಹಾಕ್ತಾಯಿದ್ದೀನಿ. ಇದೇನು ಒಂದು ಅರ್ಧ kg ಚಿಕನ್ ಇರ್ಬೋದು ಅಷ್ಟಕ್ಕೇ ನಾನು ನಿಜವಾಗ್ಲೂ ಬಿರಿಯಾನಿಗೆ ತುಂಬ ಚೆನ್ನಾಗಿ ಕಾಂಬಿನೇಷನ್ ಆಗುತ್ತೆ. ಇದನ್ನು ಹಾಕಿದ್ಮೇಲೆ ನಾನು ನೋಡಿ, ಅದು ಈಗ ಡ್ರೈ ಅನಿಸುತ್ತೆ, ಸ್ವಲ್ಪ ನೀರು ಚುಂಬಿಸ್ಬಿಟ್ಟು ನಾವು ತಟ್ಟೆನ ಮುಚ್ಚಿಬಿಡ್ಬೇಕು. ಮುಚ್ಚಿಬಿಟ್ರೆ ಚಿಕನ್ ಬೆಂದಾದಮೇಲೆ ಗ್ರೇವಿ ಥರ ಬಿಟ್ಕೊಳ್ಳುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಆಗ್ತಾಯಿದೆ ಅಂತ. ವಾಸನೆ ಅಂತೂ ಸಖತ್ತಾಗಿ ಬರ್ತಾಯಿದೆ. ನಾನಿಲ್ಲಿ ಸ್ವಲ್ಪ ಗ್ರೇವಿಗೋಸ್ಕರ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಅದು ಬೇಯಬೇಕಲ್ವ, ಸೊ ಅದಕ್ಕೆ ಅದು ಈ ಥರ ಆಗುತ್ತೆ ಫಸ್ಟು ಸ್ಟಾರ್ಟಿಂಗು. ಆಮೇಲೆ ನೀವು ಮಾಡಿ ನೋಡಿ, ಟೇಸ್ಟು ಸಖತ್ತಾಗಿ ಬರುತ್ತೆ. ಇಷ್ಟೇ ಇಂಗ್ರೀಡಿಯೆಂಟ್ಸು. ನಾನೇನು ಹಾಕ್ಕೊಂಡೆ, ಬಾಣಲಿಗೆ ಫಸ್ಟು ಎಣ್ಣೆ ಹಾಕ್ಕೊಂಡೆ, ಇಲ್ಲ ತುಪ್ಪ ಹಾಕ್ಕೊಂಡು ಬೆಳ್ಳುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೇ ಡೈರೆಕ್ಟು ಚಿಕನ್ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಹುರಿದ್ಬಿಟ್ಟು ಅದಕ್ಕೆ ಕಲ್ಲುಪ್ಪು ಹಾಕ್ಬಿಟ್ಟು ಸ್ವಲ್ಪ ಅದನ್ನು ಬೇಯಕ್ಕೆ ಬಿಡಬೇಕು. ಅದಾದಮೇಲೆ ನಾನೇನು ಮಾಡಿದೆ, ಕರಿಬೇವನ್ನ ಹಾಕ್ಬಿಟ್ಟು ಅದನ್ನು ಇನ್ನೊಂದೆರಡು ಸತಿ ಬಾಡಿಸಿ ಈಗ ಅದ್ರ ಮೇಲೆ ನಾನು ಸಾಂಬಾರು ಪೌಡ್ರನ್ನ ಒಂದು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಇಷ್ಟೇ ಸಿಂಪಲ್ಲಾಗಿ ಎಷ್ಟು ಕ್ವಿಕ್ಕಾಗಿ ಬೇಗ ರೆಡಿಯಾಗುತ್ತೆ ಗೊತ್ತಾ. ಇದು ಕುದ್ದು ಚೆನ್ನಾಗಿ ಟೇಸ್ಟ್ ಬಿಟ್ಟ ಮೇಲೆ ನೀವು ಬಿಸಿ ಅನ್ನಕ್ಕೆ, ಚಪಾತಿಗೆ, ದೋಸೆಗೆ ಏನು ಬೇಕಾದರೂ ಬಿಸಿಲೇ ತಿನ್ನಬೇಕು. ಇದು ತುಂಬ ಚೆನ್ನಾಗಿ ಸಿಂಪಲಾಗಿ ಆಗುತ್ತೆ. ನೋಡಿ, ಆಲ್ಮೋಸ್ಟ್ ಬಂತು. ನಿಮಗೆ ಗ್ರೇವಿ ಇದ್ರಲ್ಲಿ ಆಗುತ್ತಾ ಅಂತ ಡೌಟ್ ಇರೋರಿಗೆ ನಾನು ಹಿಡಿದು ತೋರಿಸ್ತಾ ಇದ್ದೀನಿ ಯಾವ ಕನ್ಸಿಸ್ಟೆನ್ಸಿಲಿ ಇದು ಗ್ರೇವಿ ಆಗಿದೆ ಅಂತ ಅಂದ್ಬಿಟ್ಟು. ತಿಕ್ಕಾಗೆ ಗ್ರೇವಿ ಆಗಿದೆ. ಆರಾಮ್ಸೆ ನೀವು ರೈಸ್ಗೆ ಹಾಕ್ಕೊಂಡು ತಿನ್ಬೋದು. ಬಿಸಿ ಹೊಗೆ ಬರ್ತಾಯಿದೆ, ತಿನ್ನಬೇಕು ಅಷ್ಟೇ. ನೋಡಿ ಎಷ್ಟು ಕ್ಲೀನಾಗಿ ಬೆಂದಿದೆ.
ರೈಸ್ಗೆ ಸಖತ್ತಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ, ಮಾಡಿಬಿಟ್ಟು ಕಮೆಂಟ್ ಮಾಡಿ ಹೇಗಿತ್ತು ರೆಸಿಪಿ ಅಂತ ಅಂದ್ಬಿಟ್ಟು.